ಶಿವಸೇನೆಗೆ ಬಿಸಿ ಮುಟ್ಟಿಸಲು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಈ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಇರುತ್ತೆ. ಬೃಹತ್ ಹೋರಾಟ ನಡೆಯಲಿದೆ. ಆದರೆ ವಾಟಾಳ್ ನಾಗರಾಜ್ ಗುಂಪು, ಮತ್ತೊಂದು ಗುಂಪು, ನಾರಾಯಣಗೌಡ ಗುಂಪು ಈ ತರ ಆಗಿರೋ ಕಾರಣಕ್ಕಾಗಿ ಈ ಕನ್ನಡಿಗರ ಹೋರಾಟದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಉಂಟಾಗ್ತಾ ಇದೆ. ಈ ತರ ಆಗಬಾರ್ದು. ಮೀಡಿಯಾಗಳು ಕೂಡ ಸಪೋರ್ಟ್ ಯಾಕೆ ಮಾಡ್ತಾ ಇದೆ ಅಂದ್ರೆ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೀವು ಸರಿಯಾಗಿಲ್ಲ ಅಂದ್ರೆ ನಾಳೆ ಸಪೋರ್ಟ್ ಮಾಡಿದ್ರು ಕೂಡ ನಿಲ್ಲಿಸಬೇಕಾಗುತ್ತೆ. ನಾವು ಈ ಕನ್ನಡ ನಾಡುನುಡಿಗೆ ಏನು ಸಪೋರ್ಟ್ ಮಾಡಬೇಕು ಅದನ್ನ ಮಾಡ್ತೀವಿ. ಒಂದು ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಶನಿವಾರ ಕರ್ನಾಟಕ ಬಂದ್ ಬಂದ್ ಬಂದ್. ಆದರೆ ಕನ್ನಡ ಸಂಘಟನೆಗಳಲ್ಲೇ ಗೊಂದಲ. ಬೆಳಗಾವಿಯಲ್ಲಿ ಮರಾಠಿ ಪುಂಡರ ದಬ್ಬಾಳಿಕೆ ವಿರುದ್ಧ ಕನ್ನಡಪರ ಸಂಘಟನೆಗಳು ಇದೇ ಶನಿವಾರ ಅಂದ್ರೆ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಹೌದು, ಕರ್ನಾಟಕ ಬಂದ್ ಮಾಡಬೇಕಾ ಬೇಡವಾ ಅನ್ನೋ ಬಗ್ಗೆ ತೀರ್ಮಾನ ಮಾಡಲು ವಾಟಾಳ್ ನಾಗರಾಜ್ ಸಭೆ ಕರೆದಿದ್ರು. ಆಗ ಮಾತನಾಡಿದ ಮುಖಂಡರು, ಬಂದ್ಗೆ ನೈತಿಕ ಬೆಂಬಲ ಅನ್ನೋರು ಮನೆಯಲ್ಲಿ ಕೂತುಕೊಳ್ಳಿ, ಸುಮ್ಮನೆ ಸಂಘಟನೆ ಯಾಕೆ ಇಟ್ಕೊಳ್ತೀರಾ ಎಂದು ಚಾಟಿ ಬೀಸಿದ್ರು. ಈ ರಾಜ್ಯ ಕನ್ನಡಿಗರ ರಾಜ್ಯ. ಇಲ್ಲಿ ಪರಭಾಷಾ ರಾಜ್ಯ ಆಗಿದೆ. ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಬಿಹಾರಿಗಳು, ಯುಪಿ, ಹೊರಗಡೆ ಬೇರೆ ದೇಶ ಹಾಳಾಗೋಗಿದೆ. ಕನ್ನಡ ಉಳಿಸಬೇಕಾಗಿದೆ. ಕನ್ನಡಿಗರು ಉಳಿಬೇಕಾಗಿದೆ. ಕನ್ನಡಿಗರು ಬದುಕಬೇಕಾಗಿದೆ. ಕರ್ನಾಟಕ ಉಳಿಬೇಕಾಗಿದೆ. ಅದಕ್ಕಾಗಿ ಕರ್ನಾಟಕ ಬಂದ್. ಕರ್ನಾಟಕ ಬಂದ್ ಗೊಂದಲ. ಕರ್ನಾಟಕ ಬಂದ್ಗೆ ಸಾರಿಗೆ ನೌಕರರ ಕೂಟದ ಬೆಂಬಲ ಸಿಕ್ಕಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ನೌಕರರ ಸಂಘವು ಸಾಥ್ ಕೊಟ್ಟಿದೆ. ಯಾಕಂದ್ರೆ ಮರಾಠಿಗರು ಸಾರಿಗೆ ನೌಕರನ ಮೇಲೆ ಹಲ್ಲೆ ಮಾಡಿದ್ರು. ಇನ್ನೊಂದೆಡೆ ಮೆಟ್ರೋ ಬಂದ್ ಕುರಿತು ಯಾವುದೇ ಪ್ರಕಟಣೆ ಹೊರಡಿಸಿಲ್ಲ. ಹೋಟೆಲ್ ಮಾಲೀಕರು ಯಾವ ನಿರ್ಧಾರವನ್ನು ತಿಳಿಸಿಲ್ಲ. ಬಂದ್ಗೆ ಕರವೇ ಶಿವರಾಮೇಗೌಡ ಬಣ ಸಹ ಬೆಂಬಲಿಸಿದೆ. ಆದರೆ ಕರವೇ ನಾರಾಯಣಗೌಡ ಬಣ ದೂರ ಉಳಿಯಲಿದೆ. ಅವರು ನೈತಿಕ ಬೆಂಬಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ನೈತಿಕ ಬೆಂಬಲದ ಅವಶ್ಯಕತೆ ನಮಗಿಲ್ಲ. ಅವರು ನೇರವಾಗಿ ಬಂದು ಬರಬೇಕಾಗುತ್ತೆ. ಅವರ ಉದ್ಯಮವನ್ನು ಅವರು ನಿಲ್ಲಿಸಬೇಕಾಗುತ್ತೆ ಒಂದು ದಿನಕ್ಕಾಗಿ. ಯಾಕಂದ್ರೆ ಎಲ್ಲ ಹೇಳಿದ್ರೆ ನಷ್ಟ ಆಯ್ತು ಅಂತ ಹೇಳ್ತಾರೆ. ಕೋಟಿಗಟ್ಟಲೆ ಕೆಲವು ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಕೋಟಿಗಟ್ಟಲೆ ಹಣವನ್ನ ಸೂಟ್ ಕೇಸಲ್ಲಿ ತುಂಬಿಕೊಂಡು ಹೋಗ್ತಾರೆ. ಅದು ಇವ್ರನ್ನ ಪ್ರಶ್ನೆ ಮಾಡಲ್ಲ. ಆದ್ರೆ ಒಂದು ದಿನ ನಾಡಿನ ಹಿತಕ್ಕಾಗಿ, ನಾಡಿನ ಚಾಲಕರ ಹಿತಕ್ಕಾಗಿ, ನಾಡಿನ ಭಾಷೆಗೆ ವಿಷಯಕ್ಕಾಗಿ, ಜಲಕ್ಕಾಗಿ ಹೋರಾಟ ಮಾಡಿದ್ರಲ್ಲ ನಷ್ಟ ಆಗುತ್ತೆ ಅನ್ನೋ ಒಂದು ಮಾತನಾಡ್ತಾ ಇದ್ದಾರೆ. ಇದೆಲ್ಲ ಸಬೂಬ್ ಕೊಡೋದು ಬೇಕಾಗಿಲ್ಲ. ಕರ್ನಾಟಕ ಬಂದ್ಗೆ ಬರೋಬ್ಬರಿ 52 ಸಂಘಟನೆಗಳು, 2000 ಕನ್ನಡ ಸಂಘಟನೆಗಳ ಬೆಂಬಲ ಸಿಕ್ಕಿದೆ. ಶನಿವಾರ ರಸ್ತೆಗೆ ಬಸ್ ಇಳಿಯೋದು ಡೌಟ್. ಆದ್ದರಿಂದ ನೀವು ಪ್ರಯಾಣ ಮುಂದೂಡೋದು ಬೆಸ್ಟ್. ದೀಪ್ತಿ ತೊಳಪಾಡಿ, ಮೆಟ್ರೋ ಬ್ಯೂರೋ, ಬೆಂಗಳೂರು. ಶಿವಸೇನೆಗೆ ಬಿಸಿ ಮುಟ್ಟಿಸಲು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಈ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಇರುತ್ತೆ. ಬೃಹತ್ ಹೋರಾಟ ನಡೆಯಲಿದೆ. ಆದರೆ ವಾಟಾಳ್ ನಾಗರಾಜ್ ಗುಂಪು, ಮತ್ತೊಂದು ಗುಂಪು, ನಾರಾಯಣಗೌಡ ಗುಂಪು ಈ ತರ ಆಗಿರೋ ಕಾರಣಕ್ಕಾಗಿ ಈ ಕನ್ನಡಿಗರ ಹೋರಾಟದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಉಂಟಾಗ್ತಾ ಇದೆ. ಈ ತರ ಆಗಬಾರ್ದು. ಮೀಡಿಯಾಗಳು ಕೂಡ ಸಪೋರ್ಟ್ ಯಾಕೆ ಮಾಡ್ತಾ ಇದೆ ಅಂದ್ರೆ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೀವು ಸರಿಯಾಗಿಲ್ಲ ಅಂದ್ರೆ ನಾಳೆ ಸಪೋರ್ಟ್ ಮಾಡಿದ್ರು ಕೂಡ ನಿಲ್ಲಿಸಬೇಕಾಗುತ್ತೆ. ನಾವು ಈ ಕನ್ನಡ ನಾಡುನುಡಿಗೆ ಏನು ಸಪೋರ್ಟ್ ಮಾಡಬೇಕು ಅದನ್ನ ಮಾಡ್ತೀವಿ. ಒಂದು ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಶನಿವಾರ ಕರ್ನಾಟಕ ಬಂದ್ ಬಂದ್ ಬಂದ್. ಆದರೆ ಕನ್ನಡ ಸಂಘಟನೆಗಳಲ್ಲೇ ಗೊಂದಲ. ಬೆಳಗಾವಿಯಲ್ಲಿ ಮರಾಠಿ ಪುಂಡರ ದಬ್ಬಾಳಿಕೆ ವಿರುದ್ಧ ಕನ್ನಡಪರ ಸಂಘಟನೆಗಳು ಇದೇ ಶನಿವಾರ ಅಂದ್ರೆ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಹೌದು, ಕರ್ನಾಟಕ ಬಂದ್ ಮಾಡಬೇಕಾ ಬೇಡವಾ ಅನ್ನೋ ಬಗ್ಗೆ ತೀರ್ಮಾನ ಮಾಡಲು ವಾಟಾಳ್ ನಾಗರಾಜ್ ಸಭೆ ಕರೆದಿದ್ರು. ಆಗ ಮಾತನಾಡಿದ ಮುಖಂಡರು, ಬಂದ್ಗೆ ನೈತಿಕ ಬೆಂಬಲ ಅನ್ನೋರು ಮನೆಯಲ್ಲಿ ಕೂತುಕೊಳ್ಳಿ, ಸುಮ್ಮನೆ ಸಂಘಟನೆ ಯಾಕೆ ಇಟ್ಕೊಳ್ತೀರಾ ಎಂದು ಚಾಟಿ ಬೀಸಿದ್ರು. ಈ ರಾಜ್ಯ ಕನ್ನಡಿಗರ ರಾಜ್ಯ. ಇಲ್ಲಿ ಪರಭಾಷಾ ರಾಜ್ಯ ಆಗಿದೆ. ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಬಿಹಾರಿಗಳು, ಯುಪಿ, ಹೊರಗಡೆ ಬೇರೆ ದೇಶ ಹಾಳಾಗೋಗಿದೆ. ಕನ್ನಡ ಉಳಿಸಬೇಕಾಗಿದೆ. ಕನ್ನಡಿಗರು ಉಳಿಬೇಕಾಗಿದೆ. ಕನ್ನಡಿಗರು ಬದುಕಬೇಕಾಗಿದೆ. ಕರ್ನಾಟಕ ಉಳಿಬೇಕಾಗಿದೆ. ಅದಕ್ಕಾಗಿ ಕರ್ನಾಟಕ ಬಂದ್. ಕರ್ನಾಟಕ ಬಂದ್ ಗೊಂದಲ. ಕರ್ನಾಟಕ ಬಂದ್ಗೆ ಸಾರಿಗೆ ನೌಕರರ ಕೂಟದ ಬೆಂಬಲ ಸಿಕ್ಕಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ನೌಕರರ ಸಂಘವು ಸಾಥ್ ಕೊಟ್ಟಿದೆ. ಯಾಕಂದ್ರೆ ಮರಾಠಿಗರು ಸಾರಿಗೆ ನೌಕರನ ಮೇಲೆ ಹಲ್ಲೆ ಮಾಡಿದ್ರು. ಇನ್ನೊಂದೆಡೆ ಮೆಟ್ರೋ ಬಂದ್ ಕುರಿತು ಯಾವುದೇ ಪ್ರಕಟಣೆ ಹೊರಡಿಸಿಲ್ಲ. ಹೋಟೆಲ್ ಮಾಲೀಕರು ಯಾವ ನಿರ್ಧಾರವನ್ನು ತಿಳಿಸಿಲ್ಲ.
ಬಂದ್ಗೆ ಕರವೇ ಶಿವರಾಮೇಗೌಡ ಬಣ ಸಹ ಬೆಂಬಲಿಸಿದೆ. ಆದರೆ ಕರವೇ ನಾರಾಯಣಗೌಡ ಬಣ ದೂರ ಉಳಿಯಲಿದೆ. ಅವರು ನೈತಿಕ ಬೆಂಬಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ನೈತಿಕ ಬೆಂಬಲದ ಅವಶ್ಯಕತೆ ನಮಗಿಲ್ಲ. ಅವರು ನೇರವಾಗಿ ಬಂದು ಬರಬೇಕಾಗುತ್ತೆ. ಅವರ ಉದ್ಯಮವನ್ನು ಅವರು ನಿಲ್ಲಿಸಬೇಕಾಗುತ್ತೆ ಒಂದು ದಿನಕ್ಕಾಗಿ. ಯಾಕಂದ್ರೆ ಎಲ್ಲ ಹೇಳಿದ್ರೆ ನಷ್ಟ ಆಯ್ತು ಅಂತ ಹೇಳ್ತಾರೆ. ಕೋಟಿಗಟ್ಟಲೆ ಕೆಲವು ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಕೋಟಿಗಟ್ಟಲೆ ಹಣವನ್ನ ಸೂಟ್ ಕೇಸಲ್ಲಿ ತುಂಬಿಕೊಂಡು ಹೋಗ್ತಾರೆ. ಅದು ಇವ್ರನ್ನ ಪ್ರಶ್ನೆ ಮಾಡಲ್ಲ. ಆದ್ರೆ ಒಂದು ದಿನ ನಾಡಿನ ಹಿತಕ್ಕಾಗಿ, ನಾಡಿನ ಚಾಲಕರ ಹಿತಕ್ಕಾಗಿ, ನಾಡಿನ ಭಾಷೆ ವಿಷಯಕ್ಕಾಗಿ, ಜಲಕ್ಕಾಗಿ ಹೋರಾಟ ಮಾಡಿದ್ರಲ್ಲ ನಷ್ಟ ಆಗುತ್ತೆ ಅನ್ನೋ ಒಂದು ಮಾತನಾಡ್ತಾ ಇದ್ದಾರೆ. ಇದೆಲ್ಲ ಸಬೂಬ್ ಕೊಡೋದು ಬೇಕಾಗಿಲ್ಲ. ಕರ್ನಾಟಕ ಬಂದ್ಗೆ ಬರೋಬ್ಬರಿ 52 ಸಂಘಟನೆಗಳು, 2000 ಕನ್ನಡ ಸಂಘಟನೆಗಳ ಬೆಂಬಲ ಸಿಕ್ಕಿದೆ. ಶನಿವಾರ ರಸ್ತೆಗೆ ಬಸ್ ಇಳಿಯೋದು ಡೌಟ್. ಆದ್ದರಿಂದ ನೀವು ಪ್ರಯಾಣ ಮುಂದೂಡೋದು ಬೆಸ್ಟ್. ದೀಪ್ತಿ ತೊಳಪಾಡಿ, ಮೆಟ್ರೋ ಬ್ಯೂರೋ, ಬೆಂಗಳೂರು. ಶಿವಸೇನೆಗೆ ಬಿಸಿ ಮುಟ್ಟಿಸಲು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಈ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಇರುತ್ತೆ. ಬೃಹತ್ ಹೋರಾಟ ನಡೆಯಲಿದೆ. ಆದರೆ ವಾಟಾಳ್ ನಾಗರಾಜ್ ಗುಂಪು, ಮತ್ತೊಂದು ಗುಂಪು, ನಾರಾಯಣಗೌಡ ಗುಂಪು ಈ ತರ ಆಗಿರೋ ಕಾರಣಕ್ಕಾಗಿ ಈ ಕನ್ನಡಿಗರ ಹೋರಾಟದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಉಂಟಾಗ್ತಾ ಇದೆ. ಈ ತರ ಆಗಬಾರ್ದು. ಮೀಡಿಯಾಗಳು ಕೂಡ ಸಪೋರ್ಟ್ ಯಾಕೆ ಮಾಡ್ತಾ ಇದ್ರೆ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೀವು ಸರಿಯಾಗಿಲ್ಲ ಅಂದ್ರೆ ನಾಳೆ ಸಪೋರ್ಟ್ ಮಾಡೋದನ್ನು ಕೂಡ ನಿಲ್ಲಿಸಬೇಕಾಗುತ್ತೆ. ನಾವು ಈ ಕನ್ನಡ ನಾಡು ನುಡಿಗೆ ಏನು ಸಪೋರ್ಟ್ ಮಾಡಬೇಕು ಅದನ್ನು ಮಾಡ್ತೀವಿ. ಒಂದು ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಶನಿವಾರ ಕರ್ನಾಟಕ ಬಂದ್ ಬಂದ್ ಬಂದ್. ಆದರೆ ಕನ್ನಡ ಸಂಘಟನೆಗಳಲ್ಲೇ ಗೊಂದಲ. ಬೆಳಗಾವಿಯಲ್ಲಿ ಮರಾಠಿ ಪುಂಡರ ದಬ್ಬಾಳಿಕೆ ವಿರುದ್ಧ ಕನ್ನಡಪರ ಸಂಘಟನೆಗಳು ಇದೇ ಶನಿವಾರ ಅಂದ್ರೆ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಹೌದು, ಕರ್ನಾಟಕ ಬಂದ್ ಮಾಡಬೇಕಾ ಬೇಡವಾ ಅನ್ನೋ ಬಗ್ಗೆ ತೀರ್ಮಾನ ಮಾಡಲು ವಾಟಾಳ್ ನಾಗರಾಜ್ ಸಭೆ ಕರೆದಿದ್ರು. ಆಗ ಮಾತನಾಡಿದ ಮುಖಂಡರು, ಬಂದ್ಗೆ ನೈತಿಕ ಬೆಂಬಲ ಅನ್ನೋರು ಮನೆಯಲ್ಲಿ ಕೂತುಕೊಳ್ಳಿ, ಸುಮ್ಮನೆ ಸಂಘಟನೆ ಯಾಕೆ ಇಟ್ಕೊಳ್ತೀರಾ ಎಂದು ಚಾಟಿ ಬೀಸಿದ್ರು. ಈ ರಾಜ್ಯ ಕನ್ನಡಿಗರ ರಾಜ್ಯ. ಇಲ್ಲಿ ಪರಭಾಷಾ ರಾಜ್ಯ ಆಗಿದೆ. ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಬಿಹಾರಿಗಳು, ಯುಪಿ, ಹೊರಗಡೆ ಬೇರೆ ದೇಶ ಹಾಳಾಗೋಗಿದೆ. ಕನ್ನಡ ಉಳಿಸಬೇಕಾಗಿದೆ. ಕನ್ನಡಿಗರು ಉಳಿಬೇಕಾಗಿದೆ. ಕನ್ನಡಿಗರು ಬದುಕಬೇಕಾಗಿದೆ. ಕರ್ನಾಟಕ ಉಳಿಬೇಕಾಗಿದೆ. ಅದಕ್ಕಾಗಿ ಕರ್ನಾಟಕ ಬಂದ್. ಕರ್ನಾಟಕ ಬಂದ್ ಗೊಂದಲ. ಕರ್ನಾಟಕ ಬಂದ್ಗೆ ಸಾರಿಗೆ ನೌಕರರ ಕೂಟದ ಬೆಂಬಲ ಸಿಕ್ಕಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ನೌಕರರ ಸಂಘವು ಸಾಥ್ ಕೊಟ್ಟಿದೆ. ಯಾಕಂದ್ರೆ ಮರಾಠಿಗರು ಸಾರಿಗೆ ನೌಕರನ ಮೇಲೆ ಹಲ್ಲೆ ಮಾಡಿದ್ರು. ಇನ್ನೊಂದೆಡೆ ಮೆಟ್ರೋ ಬಂದ್ ಕುರಿತು ಯಾವುದೇ ಪ್ರಕಟಣೆ ಹೊರಡಿಸಿಲ್ಲ. ಹೋಟೆಲ್ ಮಾಲೀಕರು ಯಾವ ನಿರ್ಧಾರವನ್ನು ತಿಳಿಸಿಲ್ಲ. ಬಂದ್ಗೆ ಕರವೇ ಶಿವರಾಮೇಗೌಡ ಬಣ ಸಹ ಬೆಂಬಲಿಸಿದೆ. ಆದರೆ ಕರವೇ ನಾರಾಯಣಗೌಡ ಬಣ ದೂರ ಉಳಿಯಲಿದೆ. ಅವರು ನೈತಿಕ ಬೆಂಬಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ನೈತಿಕ ಬೆಂಬಲದ ಅವಶ್ಯಕತೆ ನಮಗಿಲ್ಲ. ಅವರು ನೇರವಾಗಿ ಬಂದು ಬರಬೇಕಾಗುತ್ತೆ. ಅವರ ಉದ್ಯಮವನ್ನು ಅವರು ನಿಲ್ಲಿಸಬೇಕಾಗುತ್ತೆ ಒಂದು ದಿನಕ್ಕಾಗಿ. ಯಾಕಂದ್ರೆ ಎಲ್ಲ ಹೇಳಿದ್ರೆ ನಷ್ಟ ಆಯ್ತು ಅಂತ ಹೇಳ್ತಾರೆ. ಕೋಟಿಗಟ್ಟಲೆ ಕೆಲವು ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಕೋಟಿಗಟ್ಟಲೆ ಹಣವನ್ನ ಸೂಟ್ ಕೇಸಲ್ಲಿ ತುಂಬಿಕೊಂಡು ಹೋಗ್ತಾರೆ. ಅದು ಇವ್ರನ್ನ ಪ್ರಶ್ನೆ ಮಾಡಲ್ಲ. ಆದ್ರೆ ಒಂದು ದಿನ ನಾಡಿನ ಹಿತಕ್ಕಾಗಿ, ನಾಡಿನ ಚಾಲಕರ ಹಿತಕ್ಕಾಗಿ, ನಾಡಿನ ಭಾಷೆ ವಿಷಯಕ್ಕಾಗಿ, ಜಲಕ್ಕಾಗಿ ಹೋರಾಟ ಮಾಡಿದ್ರಲ್ಲ ನಷ್ಟ ಆಗುತ್ತೆ ಅನ್ನೋ ಒಂದು ಮಾತನಾಡ್ತಾ ಇದ್ದಾರೆ. ಇದೆಲ್ಲ ಸಬೂಬ್ ಕೊಡೋದು ಬೇಕಾಗಿಲ್ಲ. ಕರ್ನಾಟಕ ಬಂದ್ಗೆ ಬರೋಬ್ಬರಿ 52 ಸಂಘಟನೆಗಳು, 2000 ಕನ್ನಡ ಸಂಘಟನೆಗಳ ಬೆಂಬಲ ಸಿಕ್ಕಿದೆ. ಶನಿವಾರ ರಸ್ತೆಗೆ ಬಸ್ ಇಳಿಯೋದು ಡೌಟ್. ಆದ್ದರಿಂದ ನೀವು ಪ್ರಯಾಣ ಮುಂದೂಡೋದು ಬೆಸ್ಟ್. ದೀಪ್ತಿ ತೊಳಪಾಡಿ, ಮೆಟ್ರೋ ಬ್ಯೂರೋ, ಬೆಂಗಳೂರು.